ನಿಮ್ಮದು PF ಅಕೌಂಟ್ ಇದೆಯಾ? 7 ಲಕ್ಷ ರೂಪಾಯಿ ವಿಚಾರ ನಿಮಗೆ ಖಂಡಿತ ಗೊತ್ತಿರಲ್ಲ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. PF ಇನ್ಶೂರೆನ್ಸ್ ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಷಯ ಏನಪ್ಪ ಅಂದರೆ, ನಿಮ್ಮ PF ಅಕೌಂಟ್ ಜೊತೆಗೆ ನಿಮಗೆ ಫ್ರೀಯಾಗಿ 7 ಲಕ್ಷ ರೂಪಾಯಿವರೆಗೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಎಲ್ಲರೂ ಕೆಲಸದಿಂದ ರಿಟೈರ್ಡ್ ಆದಮೇಲೆ ಲೈಫ್ ಆರಾಮಾಗಿರಲಿ ಅಂತ ದುಡ್ಡು ಉಳಿಸ್ತಾರೆ. ಇದಕ್ಕಂತಾನೆ PF ಸ್ಕೀಮ್ ಕೂಡ ಇದೆ. ಆದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಷಯ ಏನಪ್ಪ ಅಂದರೆ, ನಿಮ್ಮ PF ಅಕೌಂಟ್ ಜೊತೆಗೆ ನಿಮಗೆ ಫ್ರೀಯಾಗಿ 7 ಲಕ್ಷ ರೂಪಾಯಿವರೆಗೆ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ. ಹೌದು, ಈ ಇನ್ಶೂರೆನ್ಸ್ಗಾಗಿ ನೀವು ನಯಾ ಪೈಸೆ ಕೊಟ್ಟೋ ಹಾಗಿಲ್ಲ. ಬನ್ನಿ ಈ PF ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೌಲಭ್ಯ ಸಿಗೋದು EDLI ಅಂದರೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್ ಅಡಿಯಲ್ಲಿ. 1976ರಲ್ಲೇ ಇದು ಶುರುವಾಗಿದೆ. ನಿಮ್ಮ PF ಅಕೌಂಟ್ ಆ್ಯಕ್ಟಿವ್ ಆಗಿದ್ದರೆ ಸಾಕು, ನೀವು ಈ ವಿಮೆಗೆ ಅರ್ಹರು. ಇದಕ್ಕೆ ಅಂತ ನೀವು ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಮಾಡಿಸೋದು ಅಥವಾ ಯಾವುದೇ ಎಕ್ಸ್ಟ್ರಾ ದಾಖಲೆ ಕೊಡೋ ಅವಶ್ಯಕತೆ ಇಲ್ಲ. ಈ ವಿಮೆಯ ಸ್ಪೆಷಾಲಿಟಿ ಏನಂದರೆ, ಇದಕ್ಕೆ ನೀವು ಯಾವುದೇ ಪ್ರೀಮಿಯಂ ಕಟ್ಟಬೇಕಿಲ್ಲ. ನಿಮ್ಮನ್ನು ಕೆಲಸಕ್ಕೆ ತಗೊಂಡಿರೋ ಕಂಪನಿಯೇ ನಿಮ್ಮ ಸಂಬಳದ -0.5% ಹಣವನ್ನು ಈ EDLI ಸ್ಕೀಮ್ಗೆ ಜಮೆ ಮಾಡುತ್ತೆ. ಸೊ ನೌಕರರಿಗೆ ಇದು ಸಂಪೂರ್ಣ ಉಚಿತವಾಗಿ ಸಿಗೋ ಬೆನಿಫಿಟ್. ಕೆಲಸದಲ್ಲಿರುವಾಗಲೇ ನೌಕರ ಮರಣ ಹೊಂದಿದರೆ ಮಾತ್ರ ಈ ವಿಮೆ ಸಿಗುತ್ತೆ. ಸಾವು ಆಫೀಸ್ನಲ್ಲೇ ಆಗಬೇಕು ಅಂತೇನಿಲ್ಲ. ಮನೆಯಲ್ಲಿ ಅಥವಾ ರಜೆಯಲ್ಲಿದ್ದಾಗ ಸಂಭವಿಸಿದರೂ ಓಕೆ. PF ಖಾತೆ ಚಾಲ್ತಿಯಲ್ಲಿದ್ದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಕುಟುಂಬ ಅಥವಾ ನಾಮಿನಿ ಈ ಹಣವನ್ನು ಕ್ಲೈಮ್ ಮಾಡ್ಕೋಬೋದು. ಈ ಸ್ಕೀಮ್ ಪ್ರಕಾರ ಮೃತ ನೌಕರನ ಕುಟುಂಬಕ್ಕೆ ಕನಿಷ್ಠ 2.5 ಲಕ್ಷ ರೂಪಾಯಿ ಸಿಗಲೇಬೇಕು. ಹಾಗೆ ಗರಿಷ್ಠ ಅಂದರೆ 7 ಲಕ್ಷ ರೂಪಾಯಿವರೆಗೂ ಪರಿಹಾರ ಸಿಗುತ್ತೆ. ಕಳೆದ 12 ತಿಂಗಳ ಸ್ಯಾಲ್ರಿ ಮತ್ತು PF ಬ್ಯಾಲೆನ್ಸ್ ನೋಡಿ ಈ ಫೈನಲ್ ಅಮೌಂಟ್ ಡಿಸೈಡ್ ಮಾಡ್ತಾರೆ. ಸಂಬಳ ಜಾಸ್ತಿ ಇದ್ದರೆ ಇನ್ಶೂರೆನ್ಸ್ ಹಣನೂ ಜಾಸ್ತಿ ಸಿಗುತ್ತೆ. ನೀವು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಸೇರಿದರೂ ಈ ವಿಮೆ ಕಂಟಿನ್ಯೂ ಆಗುತ್ತೆ. 2 ಕೆಲಸದ ಮಧ್ಯೆ ಗ್ಯಾಪ್ 2 ತಿಂಗಳಿಗಿಂತ ಕಮ್ಮಿ ಇದ್ದರೆ ಸಾಕು. ಈ ಟೈಮ್ನಲ್ಲಿ ಏನಾದರೂ ತೊಂದರೆ ಆದರೂ ಫ್ಯಾಮಿಲಿಗೆ ರಕ್ಷಣೆ ಸಿಗುತ್ತೆ. ಮುಂಚೆ ಎಲ್ಲ ಕೆಲಸಕ್ಕೆ ಸೇರಿದ ಮೊದಲ ವರ್ಷದಲ್ಲೇ ಸಾವು ಸಂಭವಿಸಿದರೆ ವಿಮೆ ಸಿಗ್ತಿರಲಿಲ್ಲ. ಆದರೆ ಈಗ ಹಾಗಿಲ್ಲ. ಕೆಲಸಕ್ಕೆ ಸೇರಿದ ಹೊಸದರಲ್ಲೇ ದುರಂತ ನಡೆದರೂ ಕನಿಷ್ಠ 50,000 ರೂಪಾಯಿ ಪರಿಹಾರವಂತೂ ಫ್ಯಾಮಿಲಿಗೆ ಸಿಗುತ್ತೆ. ಮನೆಯ ಮೈನ್ ವ್ಯಕ್ತಿ ಹೋದಾಗ ಸಂಸಾರಕ್ಕೆ ಆರ್ಥಿಕವಾಗಿ ದೊಡ್ಡ ಪೆಟ್ಟು ಬೀಳುತ್ತೆ. ಅಂಥ ಟೈಮ್ನಲ್ಲಿ ಈ EDLI ಹಣ ಸಂಜೀವಿನಿ ಆಗುತ್ತೆ. ಎಷ್ಟೋ ಜನರಿಗೆ ಈ ಸ್ಕೀಮ್ ಇದೆ ಅನ್ನೋದೇ ಗೊತ್ತಿರಲ್ಲ. ಹಿಂದೆ ನಿಮ್ಮ ನಾಮಿನಿ ಡೀಟೇಲ್ಸ್ನ ಸರಿ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.